श्री मायाकारा शंकर 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 श्री मायाकारा शंकर 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 ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಅದರ ಜೊತೆಗೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕಿಂದ 12ನೇ ತಾರೀಕು ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ವಿಶೇಷವಾಗಿರುವಂತಹ ಒಂದು ನಿಗೂಢ ಪ್ರಶ್ನಶಾಸ್ತ್ರ ತರಗತಿಯನ್ನು ಮಾಡ್ತಾ ಇದ್ದಾನೆ. ರಮಲಶಾಸ್ತ್ರ, ತಂಡುಲ ಶಾಸ್ತ್ರ, ಪ್ರಶ್ನಶಾಸ್ತ್ರ, ಪಂಚಾಂಗ ಪ್ರಶ್ನ, ವಸ್ತ್ರ ಪ್ರಶ್ನ, ಶಕುನ ಪ್ರಶ್ನ, ಹೀಗೆ ಅನೇಕ ವಿಚಾರಗಳನ್ನು ನಾನು ಅವತ್ತಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಕಲಿಬೇಕು ಅನ್ನುವಂಥ ಆಸಕ್ತಿ ಇದೆ ಅವರು ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ, ಇನ್ನು ಈ ವಾರ ಭವಿಷ್ಯವನ್ನು ನೋಡೋದಾದ್ರೆ ಜೂನ್ 8ನೇ ತಾರೀಕಿಂದ ಜೂನ್ 14ನೇ ತಾರೀಕುವರೆಗೂ ಇರುವಂಥದ್ದು. ಇದರಲ್ಲಿ ಶ್ರೀಶಕೆ 1947ನೇ ವಿಶ್ವಾವಸು ಸಂವತ್ಸರ, ಉತ್ತರಾಯಣ ಗ್ರೀಷ್ಮ ಋತು, ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಇರುವಂತಹ ವಾರ ಇದು. ಇದರಲ್ಲಿ ಇವತ್ತು ಪ್ರದೋಷ ಪೂಜೆ ಇರುವಂಥದ್ದು 9ನೇ ತಾರೀಕು, ಅಂದರೆ ನಾಳೆ ನರಸಿಂಹಸ್ವಾಮಿ ಜಯಂತಿ ಇರುವಂಥದ್ದು, ಮತ್ತು 10ನೇ ತಾರೀಕು ವಟ ಸಾವಿತ್ರಿ ವ್ರತ ಇರುವಂಥದ್ದು, 11ನೇ ತಾರೀಕು ಕಾರ ಹುಣ್ಣಿಮೆ ಅಥವಾ ಭೂಮಿ ಪೂರ್ಣಿಮಾ ಅನ್ನುವಂಥ ಹೆಸರಿಂದ ಕರಿತೀವಿ. ಇನ್ನು ಆಲ್ಮೋಸ್ಟ್ 14ನೇ ತಾರೀಕು ದೇವನೂರು ಗುರುಮಲ್ಲೇಶ್ವರರ ಜ್ಯೇಷ್ಠಾರಾಧನೆ ಇರುವಂಥದ್ದು. ಇದಿಷ್ಟು ಕೂಡ ಈ ವಾರದ ಹೈಲೈಟ್ಸ್. ಹಾಗಾದ್ರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ವಾರ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಆಗುತ್ತೆ. ನೀನು ಅಂದ್ಕೊಂಡಿರುವಂಥ ಕೆಲಸದಲ್ಲಿ ಸಂಶಯವನ್ನು ಇಟ್ಕೋಬೇಡಪ್ಪ, ನೀ ಏನು ಬೇಕಾದರೂ ಮಾಡು, ಧೈರ್ಯವಾಗಿ ಮಾಡು, ಎಲ್ಲ ಥರದ ಅನುಕೂಲಗಳು ಈ ವಾರ ಆಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 3, 3, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಜಯ ಲಾಭ ಪ್ರಾಪ್ತಿಯಾಗುವಂತಹ ಯೋಗ ಇರುವಂಥದ್ದು. ಇದು ವೃಷಭ ರಾಶಿಯವರ ಫಲಾಫಲಗಳು. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 4, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಅಂದುಕೊಂಡಂಥ ಕೆಲಸದಲ್ಲಿ ಸಂಶಯವನ್ನು ಇಟ್ಕೋಬೇಡ, ಧೈರ್ಯವಾಗಿ ಮುನ್ನುಗ್ಗು, ವ್ಯಾವಹಾರಿಕವಾಗಿ ಲಾಭಗಳಾಗ್ತದೆ, ಮನೆಯಲ್ಲಿ ಒಂದಷ್ಟು ಸುಖ ಸಂತೋಷಗಳು ಪ್ರಾಪ್ತಿ ಆಗ್ತದೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 4, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಗೌರವ ಸನ್ಮಾನಗಳು ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯ ಪ್ರಾಪ್ತಿ ಆಗುತ್ತೆ. ಅಂದುಕೊಂಡಂಥ ಕೆಲಸವನ್ನ ಧೈರ್ಯವಾಗಿ ಮಾಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಕರ್ಕಾಟಕ ರಾಶಿಯವರು ಆದ್ಮೇಲೆ ಸಿಂಹ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹ ರಾಶಿಯವ್ರಿಗೆ 5, 10, 13 ಕವಡೆ 5, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸಿಂಹರಾಶಿಯವರಿಗೆ ಸರ್ಕಾರದಿಂದ ಸಹಾಯ, ಸರ್ಕಾರದ ಕೆಲಸಗಳಿಂದ ಅನುಕೂಲ, ಧನಲಾಭ, ಪ್ರೀತಿ ಸೌಖ್ಯಗಳು ದೊರಕುವಂಥದ್ದು, ಕೀರ್ತಿ ಬೆಳೆಯುವಂಥದ್ದು, ವ್ಯಾವಹಾರಿಕವಾಗಿ ಲಾಭ ಆಗುವಂತಹ ಅನುಕೂಲಗಳು ಈ ವಾರ ನಿಮ್ಗಾಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಕಾರ್ಯವನ್ನ ನೀವು ಈ ವಾರ ಎಚ್ಚರಿಕೆಯಿಂದ ಮಾಡಲಿಲ್ಲ, ಅದ್ರ ಬಗ್ಗೆ ಗಮನಿಸಲಿಲ್ಲ, ದುಡುಕಿ ನಿರ್ಧಾರಗಳನ್ನು ತಗೊಂಡ್ರಿ ಅಂದ್ರೆ ಧನಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾಗ್ತದೆ. ಇನ್ನು ನೀವು ಮಾಡಬೇಕಾಗಿರುವಂಥದ್ದು ಏನಂತಂದ್ರೆ ರಾಮನ ದೇವಸ್ಥಾನಕ್ಕೆ ಹೋಗುವಂಥದ್ದು. ರಾಮ, ಸೀತೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು 3 ಪ್ರದಕ್ಷಿಣೆ ಮಾಡಿ, ಒಂದು ಸಣ್ಣ ಭಜನೆಯನ್ನು ಅಥವಾ ಒಂದು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ
ರಾಮ ಜಪವನ್ನು ಮಾಡಿ ಬರೋದ್ರಿಂದ ಸ್ವಲ್ಪ ಟೆನ್ಷನ್ಸ್ ಈ ವಾರ ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ತುಲಾರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾರಾಶಿಯವ್ರಿಗೆ 3, 3, 6, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು. ಕೆಲಸವನ್ನ ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಧನ ಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ. ಈ ವಾರ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ, ಸ್ವಲ್ಪ ಹುಷಾರಾಗಿರಿ ತುಲಾರಾಶಿಯವರು. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ದುರ್ಗಾದೇವಿ ದೇವಸ್ಥಾನ ಮತ್ತು ನಾಗರಕಲ್ಲಿನ ಪ್ರದಕ್ಷಿಣೆ ಮಾಡುವಂಥದ್ದು. ಅರಳಿ ವೃಕ್ಷದಲ್ಲಿ ನಾಗರ ಕಟ್ಟೆ ಇದ್ರೆ ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೊಳ್ಳೋದ್ರಿಂದ ಈ ಟೆನ್ಷನ್ ಕಮ್ಮಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ನೋಡೋದಾದ್ರೆ ವೃಶ್ಚಿಕ ರಾಶಿಯವ್ರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 3, 3, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನ ಜಯಿಸುವಂಥದ್ದು, ವ್ಯಾಜ್ಯದಲ್ಲಿ ಜಯ, ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿ, ಧನ ಮಾನ ಲಾಭ, ಮನಸ್ಸಿನಂತ ಕಾರ್ಯಗಳು ನೆರವೇರುತ್ತದೆ, ಸುಖವಿದೆ. ಈ ವಾರ ಏನಂತ ಟೆನ್ಷನ್ಸ್ ವೃಶ್ಚಿಕ ರಾಶಿಯವ್ರಿಗೆ ಇಲ್ಲ. ಇನ್ನು ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ ರಾಶಿಯವ್ರಿಗೆ 5, 5, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಮೋಸ ಹೋಗುವಂಥದ್ದು, ಧನ ನಷ್ಟ ಆಗುವಂಥದ್ದು, ಆತ್ಮೀಯರೇ ನಿಮಗೆ ಮೋಸವನ್ನು ಮಾಡುವಂಥ ಸಾಧ್ಯತೆ ಇರ್ತದೆ. ಜಾಗ್ರತೆಯಿಂದ ಕೈಗೊಳ್ಳಿ. ಪಾಲುದಾರಿಕೆ ವ್ಯವಹಾರವನ್ನು ಮಾಡುವಂಥವ್ರು ಬಹಳ ಎಚ್ಚರಿಕೆಯನ್ನು ತಗೊಳ್ಳಿ, ಇಲ್ಲಾಂದ್ರೆ ತುಂಬಾ ಸಮಸ್ಯೆಗಳು ಆಗ್ತದೆ. ಈ ವಾರ ನೀವು ಮಾಡಬೇಕಾಗಿರುವಂಥದ್ದು ಗೋಪೂಜೆ, ಗೋ ಸೇವೆಯನ್ನು ಮಾಡಿ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 3, 3, 6, 6, 3, 9, 9, 3, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗ, ಕಳೆದು ಹೋದ ವಸ್ತು, ಪ್ರೀತಿ ಎಲ್ಲವೂ ಸಿಗುವಂಥದ್ದು. ಮನೆಗೆ ಸ್ವಲ್ಪ ಚಿನ್ನ ಖರೀದಿ ಮಾಡುವಂಥ ಯೋಗ ಇದೆ. ಧನಲಾಭ ಮತ್ತು ಆ ಶಾರೀರಿಕ ಸೌಖ್ಯ, ಸ್ವಲ್ಪ ರೋಗ ಬಾಧೆಗಳೆಲ್ಲವೂ ಕೂಡ ಕಮ್ಮಿ ಆಗುವಂತಹ ಯೋಗ ನಿಮಗಿದೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವ್ರಿಗೆ 4, 8, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ಸಮಾಜದಲ್ಲಿ ಗೌರವ ಸನ್ಮಾನಗಳು ದೊರಕುವಂಥದ್ದು, ವ್ಯವಹಾರದಲ್ಲಿ ಅನುಕೂಲಗಳಾಗತ್ತೆ, ಅಂದುಕೊಂಡಂತ ಕೆಲಸ ಕಾರ್ಯಗಳು ಈ ವಾರ ನಿಮಗೆ ಆಗತ್ತೆ, ಏನು ಟೆನ್ಷನ್ ಬೇಡ. ಇನ್ನು ಕೊನೆಯದಾಗಿ ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 3, 3, 6, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಆಗುವಂಥದ್ದಾಗತ್ತೆ. ಅಂದುಕೊಂಡಂತ ಕೆಲಸದಲ್ಲಿ ಸಂಶಯವನ್ನ ಇಟ್ಕೋಬೇಡ, ಕಾನ್ಫಿಡೆನ್ಸ್ ಆಗಿ ನಾನು ಇದರಿಂದ ಹಾಗೆ ಆಗತ್ತೆ, ಇವತ್ತು ಮಾಡುವಂಥ ವ್ಯವಹಾರದಲ್ಲಿ ಅನುಕೂಲ ಆಗತ್ತೆ ಅಂತ ನೀವು ಮಾಡಿದ್ರೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ಮೀನರಾಶಿಯವರು ಕೂಡ ಈ ವಾರ ಚೆನ್ನಾಗಿದೆ. ಇದು ಈ ವಾರದ 12 ರಾಶಿಯವರ ಕವಡೆ ಶಾಸ್ತ್ರದ ಫಲಾಫಲಗಳು. ಅದರ ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾಗಿ ಈ ಶಾಸ್ತ್ರವನ್ನ ನೋಡೋದ್ರ ಜೊತೆಗೆ ನಿಮ್ಮ ಜಾತಕಗಳು ದಶಾಭುಕ್ತಿ ಫಲಗಳನ್ನ ಕೂಡ ಒಂದ್ಸರಿ ತೋರಿಸ್ಕೋಬೇಕಾಗ್ತದೆ. ಹಾಗಾಗಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ ಮತ್ತು ಯಾವುದೇ ಒಂದು ಹೊಸ ಕಾರ್ಯ, ಕೆಲಸ, ಶುಭ ಕಾರ್ಯಗಳನ್ನು ಮಾಡುವಾಗ ಒಮ್ಮೆ ಜಾತಕಗಳನ್ನು ತೋರಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಅದರ ಜೊತೆಗೆ ವಿಶೇಷವಾಗಿ ನಿಮಗೆ ಜಾತಕ ತೋರಿಸ್ಬೇಕು, ವಾಸ್ತು ಬಗ್ಗೆ ತಿಳ್ಕೋಬೇಕು, ವಾಸ್ತು ಪರಿಶೀಲನೆ ಮಾಡಬೇಕು ಅಂದರೆ ಖಂಡಿತ ನೇರವಾಗಿ ಭೇಟಿ ಮಾಡಬಹುದು, ಸಂಪರ್ಕವನ್ನು ಮಾಡಬಹುದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.